ಅಶೋಕನು ತನ್ನ ಹೊಲದಿಂದ ಬರುತ್ತಾನೆ ಮತ್ತು ಜ್ವರ ಹಾಗೂ ಶರೀರದಲ್ಲಿಯ ನೋವಿನ ಬಗ್ಗೆ ದೂರುತ್ತಾನೆ. ಅವನ ಹೆಂಡತಿ ಅನಿತಾ ಅವನತ್ತ ನೋಡುತ್ತಾಳೆ ಮತ್ತು ಅವನ ಕೈ ಕಾಲುಗಳ ಮೇಲಿನ ಗುಳ್ಳೆಗಳನ್ನು ಗಮನಿಸುತ್ತಾಳೆ. ಅವಳು ಗಾಬರಿಯಾಗಿದ್ದಾಳೆ ಮತ್ತು ದೇವತೆಯು ತನ್ನ ಗಂಡನ ಮೇಲೆ ಕೋಪಿಸಿಕೊಂಡಿದ್ದಾಳೆ ಎಂದು ಹೇಳುತ್ತಾಳೆ. ತನ್ನ ಮಕ್ಕಳಿಗೆ ಬೇಗನೆ ಮನೆಯಿಂದ ಹೊರಗೆ ಹೋಗಲು ಹೇಳುತ್ತಾಳೆ. ತಾಯಿ ಹಾಗೂ ಮಕ್ಕಳು ಮನೆಯಿಂದ ಹೊರಗೆ ಬಂದು ಹೊರಗಿನಿಂದ ಬಾಗಿಲಿಗೆ ಬೀಗ ಹಾಕುತ್ತಾರೆ. ಅಷ್ಟರಲ್ಲಿ ಅದೇ ಹಾದಿಯಲ್ಲಿ ಹೋಗುತ್ತಿದ್ದ ಹಳ್ಳಿಯ ಆಸ್ಪತ್ರೆಯ ವೈದ್ಯರು ಅನಿತಾಳನ್ನು ನೋಡಿ ಮಾತನಾಡಿಸುತ್ತಾರೆ. ಅನಿತಾ ಮತ್ತು ಅವಳ ಮಕ್ಕಳ ಆತಂಕಗೊಂಡ ಮುಖಗಳನ್ನು ನೋಡಿ ಅದರ ಕಾರಣವನ್ನು ಕೇಳುತ್ತಾರೆ. ಅನಿತಾ ತನ್ನ ಗಂಡನ ಮೇಲೆ ದೇವತೆಗೆ ಕೋಪ ಬಂದಿರುವ ಬಗ್ಗೆ ವೈದ್ಯರಿಗೆ ಹೇಳುತ್ತಾಳೆ. ವೈದ್ಯೆಯು ತನಗೆ ಅನಿತಾಳ ಗಂಡನನ್ನು ನೋಡಬೇಕಾಗಿದೆ ಎಂದು ಹೇಳುತ್ತಾಳೆ. ಆದರೆ ಅನಿತಾ ಇದಕ್ಕೆ ಸಮ್ಮತಿಸುವುದಿಲ್ಲ. ವೈದ್ಯೆಯು ತನ್ನ ಗಂಡನನ್ನು ನೋಡುವುದು ಬೇಡ ಎಂದು ಹೇಳುತ್ತಾಳೆ. ವೈದ್ಯೆಯು ಅನಿತಾಳ ಮಾತನ್ನು ಅಲಕ್ಷಿಸಿ ಮನೆಯ ಒಳಗೆ ಹೋಗುತ್ತಾಳೆ. ಅನಿತಾ ಅರೆಮನಸ್ಸಿನಿಂದ ಅನುಸರಿಸುತ್ತಾಳೆ. ವೈದ್ಯೆಯು ಅಶೋಕನನ್ನು ಪರೀಕ್ಷಿಸಿ ಅವನಿಗೆ ಚಿಕನ್ ಪಾಕ್ಸ್ ಬಂದಿದೆ ಎಂದು ಹೇಳುತ್ತಾಳೆ. ಆದರೆ ಅಶೋಕ ಮತ್ತು ಅನಿತಾಗೆ ಚಿಕನ್ ಪಾಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ಅವರು ಪ್ರಶ್ನಾರ್ಥಕವಾಗಿ ವೈದ್ಯೆಯನ್ನು ನೋಡುತ್ತಾರೆ. ಬ್ರಿಡ್ಜಿಂಗ್ ದ ಡಿಜಿಟಲ್ ಡಿವೈಡ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಚಿಕನ್ ಪಾಕ್ಸ್ ಈ ರೋಗದ ಲಕ್ಷಣಗಳು, ಕಾರಣಗಳು, ಈ ರೋಗ ಬಂದಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಇವುಗಳ ಬಗ್ಗೆ ಚರ್ಚೆ ಮಾಡುವೆವು. ಮೊದಲು ನಾವು ಚಿಕನ್ ಪಾಕ್ಸ್ ಎಂದರೇನು ಎಂಬುದನ್ನು ನೋಡೋಣ. ಚಿಕನ್ ಪಾಕ್ಸ್ ಒಂದು ವೈರಲ್ ಇನ್ಫೆಕ್ಷನ್ ಆಗಿದೆ. ಇದರಲ್ಲಿ ಶರೀರದ ಮೇಲೆ ತುರಿಕೆಯ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಈ ರೋಗವನ್ನು ತಡೆಗಟ್ಟಲು ತುಂಬಾ ಸಹಾಯ ಮಾಡುತ್ತದೆ. ಚುಚ್ಚುಮದ್ದು ಹಾಕಿಸಿಕೊಂಡರೂ ಸಹ ಕೆಲವರಿಗೆ ಚಿಕನ್ ಪಾಕ್ಸ್ ಬರಬಹುದು, ಆದರೆ ಅವರ ಸಂಖ್ಯೆ ಕಡಿಮೆ ಮತ್ತು ಅವರಲ್ಲಿ ರೋಗವು ಹೆಚ್ಚು ತೀವ್ರವಾಗಿರುವುದಿಲ್ಲ. ಸಾಮಾನ್ಯವಾಗಿ ಚಿಕನ್ ಪಾಕ್ಸ್ ಸೌಮ್ಯವಾಗಿದ್ದು ಜೀವಕ್ಕೆ ಅಪಾಯವಿರುವುದಿಲ್ಲ. ಆದರೆ ಕೆಲವು ಸಲ ಇದು ಗಂಭೀರವಾಗಿದ್ದು ರೋಗಿಯನ್ನು ಆಸ್ಪತ್ರೆಗೆ ಸೇರಿಸಬೇಕಾಗುತ್ತದೆ. ರೋಗಿಯು ಸಾಯಲೂಬಹುದು. ಚಿಕನ್ ಪಾಕ್ಸ್ ಗರ್ಭಿಣಿ ಸ್ತ್ರೀಯರು, ನವಜಾತ ಶಿಶುಗಳು, ಹದಿಹರೆಯದವರು ಹಾಗೂ ವಯಸ್ಕರು ಮತ್ತು ಕಡಿಮೆ ರೋಗನಿರೋಧಕ ಶಕ್ತಿಯನ್ನು ಹೊಂದಿದವರಿಗೆ ತಗುಲುವ ಸಾಧ್ಯತೆಗಳಿವೆ. ನಿಮಗೆ ಒಂದು ಸಲ ಚಿಕನ್ ಪಾಕ್ಸ್ ಬಂದು ಹೋಗಿದ್ದರೆ ಸಾಮಾನ್ಯವಾಗಿ ವೈರಸ್ ಮತ್ತೊಮ್ಮೆ ಕಾಣಿಸಿಕೊಳ್ಳುವುದಿಲ್ಲ. ಎರಡನೇ ಸಲ ಚಿಕನ್ ಪಾಕ್ಸ್ ಬಂದರೆ ಅದು ಶಿಂಗಲ್ಸ್ ಎನ್ನುತ್ತಾರೆ. ಚಿಕನ್ ಪಾಕ್ಸ್ನ ಕೆಲವು ರೋಗ ಲಕ್ಷಣಗಳನ್ನು ಈಗ ನಾವು ನೋಡೋಣ. 2 ದಿನಗಳಿಗಿಂತ ಹೆಚ್ಚಿರುವ ಜ್ವರ, ಕೆಂಪಾದ, ಬೆಚ್ಚಗಿನ ಮತ್ತು ನೋಯುತ್ತಿರುವ ಚರ್ಮ, ಮನೆಯಲ್ಲಿಯ ಚಿಕಿತ್ಸೆಯಿಂದ ಉಪಶಮನ ಆಗಲಾರದ ಅತಿಯಾದ ತುರಿಕೆ, 2 ವಾರಗಳಿಗಿಂತ ಹೆಚ್ಚು ಅವಧಿಯಲ್ಲಿರುವ ದದ್ದುಗಳು. ಚಿಕನ್ ಪಾಕ್ಸ್ನ ಅವಧಿ ಮತ್ತು ಸಾಂಕ್ರಾಮಿಕತೆಯನ್ನು ಈಗ ನಾವು ನೋಡೋಣ. ಚಿಕನ್ ಪಾಕ್ಸ್ನ ಗುಳ್ಳೆಗಳು 3 ರಿಂದ 5 ದಿನಗಳಲ್ಲಿ ರೂಪುಗೊಳ್ಳುತ್ತವೆ ಮತ್ತು 7 ರಿಂದ 10 ದಿನಗಳಲ್ಲಿ ಗಡುಸಾಗುತ್ತವೆ. ಕಾಣಿಸಿಕೊಂಡ 1 ರಿಂದ 2 ದಿನಗಳಲ್ಲಿ ಇದು ಸೋಂಕು ರೋಗವಾಗುತ್ತದೆ. ಎಲ್ಲ ಗುಳ್ಳೆಗಳು ಗಡುಸಾಗುವವರೆಗೆ ಇದು ಸೋಂಕು ರೋಗವಾಗಿಯೇ ಇರುತ್ತದೆ. ಇದು ತೀವ್ರವಾದ ಸೋಂಕು ರೋಗವಾಗಿದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಬಹಳ ಸುಲಭವಾಗಿ ಹರಡಬಹುದು. ಈಗ ನಾವು ಚಿಕನ್ ಪಾಕ್ಸ್ನ ಕಾರಣಗಳನ್ನು ನೋಡೋಣ. ನೀವು ಚಿಕನ್ ಪಾಕ್ಸ್ನ ಗುಳ್ಳೆಯ ದ್ರವವನ್ನು ಮುಟ್ಟುವುದರಿಂದ ಅಥವಾ ರೋಗಿಯು ನಿಮ್ಮ ಸಮೀಪದಲ್ಲಿ ಕೆಮ್ಮಿದಾಗ ಅಥವಾ ಸೀನಿದಾಗ ನಿಮಗೆ ಚಿಕನ್ ಪಾಕ್ಸ್ ಬರಬಹುದು. ನಿಮಗೆ ಹಿಂದೆ ಯಾವಾಗಲೂ ಚಿಕನ್ ಪಾಕ್ಸ್ ಬಂದಿರದಿದ್ದರೆ ಮತ್ತು ಚಿಕನ್ ಪಾಕ್ಸ್ ಲಸಿಕೆಯನ್ನು ಸಹ ತೆಗೆದುಕೊಂಡಿರದಿದ್ದರೆ ಅಪಾಯವು ಹೆಚ್ಚು. ನಮಗೆ ಚಿಕನ್ ಪಾಕ್ಸ್ ಬಂದಾಗ ನಾವು ಏನು ಮಾಡಬೇಕು ಎಂಬುದನ್ನು ಈಗ ನೋಡೋಣ. ಅದು ಚಿಕನ್ ಪಾಕ್ಸ್ ಆಗಿದೆ ಮತ್ತು ಸೊಳ್ಳೆ ಅಥವಾ ಕೀಟದ ಕಡಿತವಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಮಿತ ಆಹಾರವನ್ನು ಸೇವಿಸಿ. ಮನೆಯಲ್ಲಿ ತಯಾರಿಸಿದ ಆಹಾರವು ಉತ್ತಮ. ಮೊದಲು ಕೆಲವು ದಿನ ತಣ್ಣಗಿನ ಅಥವಾ ಬೆಚ್ಚಗಿನ ನೀರಿನಲ್ಲಿ ಪ್ರತಿ 3-4 ಗಂಟೆಗಳಿಗೊಮ್ಮೆ ಸ್ನಾನ ಮಾಡಿ. ಸ್ನಾನದ ನೀರಿಗೆ ಬೇವಿನ ಎಲೆಗಳನ್ನು ಸೇರಿಸಿ. ಇದು ತುರಿಕೆಯನ್ನು ಕಡಿಮೆ ಮಾಡುತ್ತದೆ. ಸ್ನಾನವನ್ನು ಮಾಡಿ ಶರೀರವನ್ನು ಮೆತ್ತಗೆ ಒರೆಸಿ. ಸಾಕಷ್ಟು ನೀರು, ಎಳ್ನೀರು, ಬಾರ್ಲಿ ಅಥವಾ ಯಾವುದೇ ತಂಪಾಗಿಸುವ ಪಾನೀಯವನ್ನು ಕುಡಿಯಿರಿ. ರೋಗವು ಹರಡುವುದನ್ನು ತಡೆಯಲು ರೋಗಿಯ ಬಟ್ಟೆಗಳನ್ನು ಬೇರೆಯಾಗಿ ತೊಳೆಯಿರಿ. ನಿಮಗೆ ಮೊದಲು ಚಿಕನ್ ಪಾಕ್ಸ್ ಬಂದಿರದಿದ್ದರೆ ಅಥವಾ ಲಸಿಕೆಯನ್ನು ಪಡೆದಿರದಿದ್ದರೆ ನೀವು ಲಸಿಕೆಯನ್ನು ತೆಗೆದುಕೊಳ್ಳಬೇಕು. ಚಿಕನ್ ಪಾಕ್ಸ್ ಬಂದಾಗ ಏನು ಮಾಡಬಾರದು ಎಂಬುದನ್ನು ಈಗ ನಾವು ನೋಡೋಣ.
ತುರಿಸುವ ಕೆಂಪು ಗುಳ್ಳೆಗಳನ್ನು ಕೆರೆದುಕೊಳ್ಳುವುದನ್ನು ತಪ್ಪಿಸಿ. ಇದು ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಮತ್ತು ಗಾಯದ ಕಲೆಗಳಿಗೆ ಕಾರಣವಾಗಬಹುದು. ಬೇರೆಯವರ ಸಂಪರ್ಕದಿಂದ ದೂರವಿರಿ ಏಕೆಂದರೆ ರೋಗ ಅವರಿಗೂ ತಗುಲಬಹುದು. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ನೆನಪಿಡಿ, ವೈದ್ಯಕೀಯ ನೆರವನ್ನು ಪಡೆಯುವುದು ಯಾವಾಗಲೂ ಒಳ್ಳೆಯದು. ಧನ್ಯವಾದಗಳು. ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ಗೆ ಬರೆಯಿರಿ. contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ, MHRD ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುತ್ತದೆ. ಈ ವಿಡಿಯೋದಲ್ಲಿ ಅನಿಮೇಷನ್ ಆರತಿ ಅವರದು ಹಾಗೂ ಚಿತ್ರಗಳು ಸೌರಭ್ ಗಾಡ್ಗಿಲ್ ಅವರದು. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕಿ ಗ್ಲೋರಿಯಾ. ಧನ್ಯವಾದಗಳು.